ಹೀರೆಕಾಯಿ ಪಲ್ಯ ರೆಸಿಪಿ ನೋಡ್ಕೊಂಬರೋಣ ಬನ್ನಿ. ಹಿತಾಂಶಿ ಕಿಚನ್ ಬ್ಲಾಗಿಗೆ ಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ದ ನೋಟಿಫಿಕೇಷನ್ ಆಫ್ ಆಲ್ ವಿಡಿಯೋಸ್. ಹೀರೆಕಾಯಿ ಪಲ್ಯ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಹೀರೆಕಾಯಿಯನ್ನು ತಗೊಂಡು ನೀಟಾಗಿ ತುರಿದ್ಕೋಬೇಕು. ನೀಟಾಗಿ ಎಲ್ಲವನ್ನು ನಾನು 2.5 ಹೀರೆಕಾಯಿ ತೊಗೊಂಡಿದ್ದೆ. ಒಂದು 4 ಜನ ಊಟ ಮಾಡ್ಬೋದು. ನೀಟಾಗಿ ಹೀರೆಕಾಯಿನ ತುರಿದುಕೊಂಡು ತೊಗೊಂಡಿದ್ದೀನಿ. ಆಮೇಲೆ ಸಣ್ಣದಾಗಿ ಹೆಚ್ಕೋಬೇಕು. ನಂತರ 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ, ಒಂದು ಸ್ವಲ್ಪ ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ ಎಲ್ಲವನ್ನು ಹಾಕಿ ಮೆಣಸಿನ್ಕಾಯಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ, ಮಸಾಲೆ ಎಲ್ಲವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಹೆಚ್ಚಿದ ಹೀರೆಕಾಯಿಯನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಬೇಕು. ಉಪ್ಪು, ಅರಿಶಿಣ, ಮಸಾಲನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟು ಮುಚ್ಚಬೇಕು. ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ತದನಂತರ ಒಂದು ಅರ್ಧ ಲೋಟ ನೀರು, ಒಂದು ಗ್ಲಾಸ್ ಅರ್ಧ ನೀರು ಹಾಕ್ಕೊಂಡು ನೀಟಾಗಿ ಒಂದು 10ರಿಂದ 20 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ಕೊತ ಅಂತ ಕುದಿಬೇಕು. ಕುದಿ ಬರೋವರೆಗೂ ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು ಪ್ಲೇಟು ಮುಚ್ಚಬೇಕು. ಆಮೇಲೆ ಶೇಂಗಾ ಬೀಜ ಹುರ್ಕೊಂಡು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೋಬೇಕು. ಅದನ್ನ ಹಾಕಬೇಕು. ಅದನ್ನ ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ್ಮೇಲೆ ಒಂದು ಪ್ಲೇಟು ಮುಚ್ಚಬೇಕು. ಆ ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬಿಡಬೇಕು. ಮತ್ತು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬೇಕಾದರೆ ಸರ್ವ್ ಮಾಡ್ಕೋಬೇಕು. ಚಪಾತಿ ಜೊತೆ, ರೊಟ್ಟಿ ಜೊತೆ, ಅನ್ನದ ಜೊತೆನೂ ತುಂಬ ರುಚಿಕರವಾಗಿದೆ. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ದ ನೋಟಿಫಿಕೇಷನ್ ಆಫ್